ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಬೆಂಗಳೂರಿನ ಟೆಕ್ಕಿ ದಂಪತಿಗೆ 2,66,00,000 ಹಣ ವಂಚಿಸಲಾಗಿದೆ. ವಂಚಕರು ಕರೆ ಮಾಡಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಒಂದು ವಿಡಿಯೋ ನೋಡಿದರೆ 50 ರೂಪಾಯಿ ನೀಡುವುದಾಗಿ ಹೇಳಿದರು. ಅದರಂತೆ ಹಣ ನೀಡಿದರು. ಬಳಿಕ ದಂಪತಿ ಹಣ ಹೂಡಿಕೆ ಮಾಡಿದರು. ವಂಚಕರು ದಂಪತಿಗೆ ಲಾಭ ನೀಡಿದರು. ನಂತರ ಹಂತ ಹಂತವಾಗಿ 2,66,00,000 ಹೂಡಿಕೆ ಮಾಡಿ ವಂಚನೆ ಮಾಡಿದ್ದಾರೆ. ಸದ್ಯ ಸೆನ್ ಪೊಲೀಸರು 1,05,00,000 ಹಣ ಫ್ರೀಸ್ ಮಾಡಿ ಹಣ ದಂಪತಿಗೆ ಹಿಂತಿರುಗಿಸಿದ್ದಾರೆ. ಶಿಕ್ಷಣ ಇಲಾಖೆಯ ಎಡವಟ್ಟಿಗೆ 2023-24ನೇ ಸಾಲಿನ ಶೈಕ್ಷಣಿಕ ವರ್ಷದ ಗೊಂದಲ ಇನ್ನೂ ಮುಗಿಯುತ್ತಿಲ್ಲ. ಪಿಯುಸಿ 3ನೇ ಪರೀಕ್ಷೆ ಫಲಿತಾಂಶವನ್ನ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ ಅಂತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿದ್ಯಾರ್ಥಿಗಳಿಗೆ ಶಾಕ್ ಕೊಟ್ಟಿದೆ. ಈಗಾಗಲೇ ಸಿಇಟಿ ಪರೀಕ್ಷೆ ನಡೆದಿದ್ದು ಸೀಟ್ ಹಂಚಿಕೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದೆ. 3ನೇ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಬಂದರೆ ಮಾಪಾಪ್ ರೌಂಡ್ಗೆ ಅಪ್ಲೈ ಮಾಡಬಹುದು. ಆದರೆ ಸೀಟ್ ಹಂಚಿಕೆಗೆ ಪರಿಗಣಿಸಲು ಕಷ್ಟ ಅಂತಿದ್ದಾರೆ. ಸ್ಮಾರ್ಟ್ ಸಿಟಿ ಬೆಂಗಳೂರಿನ ಗುಂಡಿ ರಾದ್ಧಾಂತ ಮುಚ್ಚಿಡಲು ಪಾಲಿಕೆ ಮುಂದಾಯ್ತಾ ಎಂಬ ಪ್ರಶ್ನೆ ಮೂಡಿದೆ. ಈ ಹಿಂದೆ ಫಿಕ್ಸ್ ಮೈ ಸ್ಟ್ರೀಟ್ ಆಪ್ ಮೂಲಕ 2,000ಕ್ಕೂ ಹೆಚ್ಚು ದೂರುಗಳು ಬಂದಿದ್ವು. ಇತ್ತೀಚೆಗಷ್ಟೇ ಅದನ್ನ ಬದಲಾಯಿಸಿ ಗುಂಡಿ ಗಮನ ಆಪ್ ಮೂಲಕ ಪಾಲಿಕೆ ಡೆಡ್ಲಿ ಗುಂಡಿಗಳ ಮಾನಿಟರ್ ಮಾಡ್ತಿದೆ. ಆದರೆ ದೂರುಗಳ ಸಂಖ್ಯೆ 700ರಿಂದ 800ಕ್ಕೆ ಇಳಿದಿದೆ. ಪ್ರತಿ ರಸ್ತೆಯಲ್ಲೂ ಗುಂಡಿಗಳು ರಾರಾಜಿಸುತ್ತಿದ್ದರೂ ಆಪ್ ಲೆಕ್ಕಾಚಾರ ಇಟ್ಟುಕೊಂಡು ಗುಂಡಿಗಳು ಕಡಿಮೆ ಇವೆ ಅಂತ ಪಾಲಿಕೆ ಹೇಗೊತ್ತಿದೆ. ಪ್ರತಿಷ್ಠಿತ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿ ಎಂಆರ್ಐ ಸ್ಕ್ಯಾನಿಂಗ್ ಇಲ್ಲದೆ ಪರದಾಡುವಂತಾಗಿದೆ. ನಿತ್ಯ ನೂರಾರು ಸಂಖ್ಯೆಯಲ್ಲಿ ಬರುವ ಬಡ ಮಧ್ಯಮ ವರ್ಗದ ಜನರು ಖಾಸಗಿ ಲ್ಯಾಬ್ಗಳಿಗೆ ಸಾವಿರಾರು ರೂಪಾಯಿ ಕೊಟ್ಟು ಸ್ಕ್ಯಾನಿಂಗ್ ಮಾಡಿಸಬೇಕಾಗಿದೆ. ಸ್ಕ್ಯಾನಿಂಗ್ ಸೆಂಟರ್ಗೆ ಆಸ್ಪತ್ರೆ ಆಡಳಿತ ಮಂಡಳಿ ಹಲವು ವರ್ಷಗಳಿಂದ ಸರ್ಕಾರಕ್ಕೆ ಬೇಡಿಕೆ ಇಟ್ಟರೂ ಸ್ಪಂದನೆ ಸಿಗ್ತಿಲ್ವಂತೆ.